ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಜೋರಾಗ್ತಾ ಇರುವಂಥದ್ದು. ಅದರಲ್ಲೂ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯ ಮುಖಾಂತರ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆಯಾ? ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿತಿದ್ದ ಹಾಗೆ ಮುಖ್ಯಮಂತ್ರಿಗಳ ಕುರ್ಚಿಯ ಕಂಪನ ಶುರುವಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು. ಸಿಎಂ ಡಿ.ಸಿ.ಎಂ ಮಾತಿನ ಮರ್ಮ ಆದ್ರೂ ಏನು ಅನ್ನುವಂಥದ್ದು ಸಹಜವಾಗಿ ಕಾಡುವಂಥದ್ದು. ಅಧಿಕಾರ ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯನವರು ಮಾತನಾಡಿದ್ರು. ದಿನ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ 5 ವರ್ಷನೂ ನಾನೇ ಇರ್ತೀನಿ, ಕೆಲವೊಮ್ಮೆ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ರು. ಅದು ವರ್ಷಗಳ ಲೆಕ್ಕದಲ್ಲಿ ಹೇಳ್ತಾ ಇದ್ರು, ಈಗ ದಿನಗಳ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಮಾತಿನ ಮಹತ್ವ ಏನು ಹಾಗಾದ್ರೆ ಇವರಿಬ್ಬರದ್ದು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಡಿ.ಕೆ.ಶಿ ಕೂಡ ಡಿಚ್ಚಿ ಕೊಟ್ಟಿದ್ದಾರೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳಿದ್ದಾರೆ. ದೆಹಲಿಗೆ ತೆರಳಿಕ್ಕೆ ಸಜ್ಜಾಗ್ತಾ ಇದ್ದಾರಂತೆ ಸಿದ್ದರಾಮಯ್ಯನವರು. ಸಿಎಂ ಡಿ.ಸಿ.ಎಂ ಪರವಾಗಿ ಆಪ್ತರಿಂದ ಬ್ಯಾಟಿಂಗ್ ಅನ್ನ ಈಗ ಮತ್ತೆ ಶುರು ಮಾಡಲಾಗಿದೆ. ಬಜೆಟ್ ಅಧಿವೇಶನ ಬಳಿಕ ಬದಲಾವಣೆನ ನಾಯಕತ್ವದ ಬಗ್ಗೆ ವರಿಷ್ಠರ ನಿರ್ಧಾರ ಆದರೂ ಏನು? ಇಲ್ಲೇ ಕನ್ಫ್ಯೂಷನ್ಸ್ಗಳು ಇರುವಂಥದ್ದು. ನಾಯಕರು ಏನು ನಿರ್ಧಾರವನ್ನು ಮಾಡ್ತಾರೆ ಅಂದರೆ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ಮಾಡ್ತಾರೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದಾರೆ ಒಮ್ಮೆ ನೋಡೋಣ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನನ್ನ ಆಡಳಿತ ತೃಪ್ತಿ ಇದೆ. ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಸೆಕೆಂಡರಿ ಲೈನ್ ಆಫ್ ಲೀಡರ್ಶಿಪ್ ಅದು ಸಾಂಸ್ಕೃತಿಕವಾಗಿರಬೇಕು, ನೈತಿಕತೆಯಿಂದ ಇರಬೇಕು, ಮೌಲ್ಯಭರಿತವಾಗಿರಬೇಕು. ಈ ನಾಯಕತ್ವ ಮೂಲ ಮತದಾರರ ಹಿತ ಮತ್ತು ಅವರ ಹಕ್ಕನ್ನು ರಕ್ಷಣೆ ಮಾಡಿ ಸಂವಿಧಾನದ ಆಶೆಗೆ ಅನುಗುಣವಾಗಿ ಆಡಳಿತದಲ್ಲಿ ಬದಲಾವಣೆ ತರಬೇಕು. ನೋಡಿ, ನಾಯಕತ್ವ ಇರ್ಬೋದು, ಪ್ರಗತಿ ಇರ್ಬೋದು, ನಿಂತು ನೀರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿದ್ರೂ ಕೂಡ ಈಗ ಆವಾಗಿನ ಕಾಲಕ್ಕೆ ದೇವರಾಜ ಅರಸು ಅವರು ಇರಲಿಲ್ವಾ? ಈಗ ಸಿದ್ದರಾಮಯ್ಯನವರು ಇಲ್ವಾ? ಈಗ ನಾನೇ ಚಿತ್ತಾಪುರ್ನಲ್ಲಿ ಸಾಯ ತನಕ ಇರ್ಲಿಕ್ಕೆ ಸಾಧ್ಯನಾ? ಮುಂದಿನ ನಾಯಕತ್ವ ಬೆಳೆಸೋ ಜವಾಬ್ದಾರಿ ನಮ್ದಾಗಿರ್ತದೆ. ನನ್ನಿಂದ ಪಕ್ಷ ನಡೆದಿದೆ ಅಂತ ಅನ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟೇಲರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಎಷ್ಟು ವರ್ಷ ಅಂದಿದ್ರೆ ಒಂಥರ, ಎಷ್ಟು ದಿನ ಅಂತ ಹೇಳಿದ್ದಕ್ಕೆ ಇಲ್ಲಿ ಕುತೂಹಲ ಕೆಡೆ ಮಾಡಿಕೊಡ್ತಾ ಇರೋದು. ಅದರಲ್ಲೂ ಸ್ಪೆಷಲಿ ಯಾವಾಗಲೂ ಜಗ್ಗಲ್ಲ ಬಗ್ಗಲ್ಲ ಅಂತ ಒಂದ್ಸಲಿ ಹೇಳ್ತಾರೆ, ಮತ್ತೊಮ್ಮೆ ಸೋತಂತೆ ನಟಿಸ್ತಾರೆ, ಮತ್ತೊಂತ ಇಲ್ಲ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನಾನೇ ಅಲ್ಟಿಮೇಟ್ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಡಿ.ಕೆ. ನೋಡಿದ್ರೆ ಅವರದ್ದೇ ವೇದಿಕೆಯಲ್ಲಿ ಅವರೇ ಇರುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಮಾತು ತುಂಬ ಇಂಪಾರ್ಟೆಂಟು. ಪಕ್ಷ ಅಂತ ಹೇಳಿಲ್ಲ, ನಾಯಕರಂಗೆ ನಡ್ಕೊಬೇಕು ಅಂತ ಹೇಳಿದ್ದು. ಪಕ್ಷ ಅಂದಿದ್ರೆ ಬೇರೆ ಲೆಕ್ಕ ಆಗಿರೋದು. ಈಗ ಹೈಕಮಾಂಡ್ ನಡೆ ಏನು ಅನ್ನುವಂಥದ್ದೇ ಕುತೂಹಲ ಅನ್ಸುತ್ತೆ ಫೈನಲಿ. ಅಫ್ಕೋರ್ಸ್ ನಿಮಗೆ ನಾ ಕೊಡೆ ನೀ ಬಿಡೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿಮಗೆ ಫಸ್ಟ್ ಅಟೆಂಪ್ಟ್ ಈಸ್ ಬೆಸ್ಟ್ ಅಟೆಂಪ್ಟ್ ಅಂತ ಹೇಳ್ತಾರೆ. ನಿಮಗೆ ಫಸ್ಟ್ ಅಟೆಂಪ್ಟಲ್ಲೇ ಆಲ್ಮೋಸ್ಟ್ ಡಿ.ಕೆ. ಶಿವಕುಮಾರ್ ಫೇಲ್ಯೂರ್ ಆದರು. ಯಾಕಂತ ಹೇಳಿದ್ರೆ ನಿಮ್ಮ ನವಂಬರ್ 22 ಅಂತ ಅವರೇ ಅವ್ರ ಆಪ್ತರ ಬಳಿ ಹೇಳಿದರು. ಅವರೆಲ್ಲ ಆಪ್ತ ಶಾಸಕರು ಅಂತ, ಎಲ್ಲ ಆಪ್ತ ಶಾಸಕರು ಮೊದಲ ಬಾರಿ ಗೆದ್ದಂಥವರು ಎಲ್ಲರೂ 22, 27, 28, ಡಿಸೆಂಬರ್ 5, ಈಗ 6ನೇ ತಾರೀಕು ಅಂತ ಡೇಟ್ ಕೊಟ್ಟರು. ಅವ್ರದ್ದು ಆಪ್ತ ಶಾಸಕರು ವಿತೌಟ್ ಡಿ.ಕೆ. ಶಿವಕುಮಾರ್ ಅವರ ಹಣತಿ ಇಲ್ಲದೆ ಒಬ್ಬ MLAಗಳು ಅವರು MLAಗಳು ಮಾತನಾಡಲು ಸಾಧ್ಯ ಇಲ್ಲ. 6ನೇ ತಾರೀಕು ಮುಗೀತು, ಇವತ್ತು 8ನೇ ತಾರೀಕು, ನಾಳೆ 9ನೇ ತಾರೀಕು. ಆ ಪ್ರಕಾರ 6 ಅಥವಾ 9 ಆಗಲೇಬೇಕಿತ್ತು. ಬಹುಶಃ ಅದು ಕೂಡ ರೂಲ್ಡ್ ಔಟ್ ಅಂತ ಇರ್ತಕ್ಕಂಥದ್ದು. ನಾನು ನಿಮಗೆ ಯಾವಾಗಲೂ ನಿಮಗೊಂದು ಮಾತು ಯಾವತ್ತೂ ಕೂಡ ಯಾವಾಗಲೂ ಹೇಳ್ತೀನಿ ನಾನು, ಕಾಂಗ್ರೆಸ್ಸಿಗೆ 50 ವರ್ಷ 60 ವರ್ಷ ಮಣ್ಣು ಒತ್ತರಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಈ ರಾಜ್ಯದ ಮುಖ್ಯಮಂತ್ರಿನೇ ಆಗಲಿಲ್ಲ, ಕನಸು ಕಮರಿ ಹೋಯಿತು. ತನ್ನ ಮಗನಾದರೂ ಮುಂದೊಂದು ಮಾಡಬೇಕನ್ನೋ ಕಾರಣಕ್ಕಾಗಿ ಒಂದಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡಿದರು ಅವರು. ಇಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದರೆ ತನ್ನ ಮಗ ಪ್ರಿಯಾಂಕ್ ಖರ್ಗೆನ ಡಿ.ಸಿ.ಎಂ ಮಾಡ್ತಾರೆ. ಮುಂದೊಂದಿನ ದಲಿತ ಮುಖ್ಯಮಂತ್ರಿ ಕೂಗು ಬಂದ ಸಂದರ್ಭದಲ್ಲಿ ತನ್ನ ಮಗನ ಪ್ರಮೋಟ್ ಮಾಡಲಿಕ್ಕೆ ಇದೊಂದು ದೊಡ್ಡ ಅವಕಾಶ ಮತ್ತು ವೇದಿಕೆ ಅನ್ನೋ ಅವರೊಂದು ಸ್ಟ್ರಾಟಜಿ ಏನು ಮಾಡಿ ತಪ್ಪಲ್ಲ. ಅವ್ರ ಮಗನ ಪ್ರತಿಯೊಬ್ಬರಿಗೂ ತಂದೆಗೂ ತನ್ನ ಮಗನ ಮೇಲೆ ಅನೇಕ ಕನಸುಗಳಿರ್ತವೆ. ತಾವು ಮುಖ್ಯಮಂತ್ರಿ ಆಗಲಿಲ್ಲ, ಅಟ್ಲೀಸ್ಟ್ ತನ್ನ ಮಗ ಉಪಮುಖ್ಯಮಂತ್ರಿ ಆಗಲಿ, ಅಟ್ಲೀಸ್ಟ್ ಅದಾದರೆ ಮುಂದೊಂದಿನ ಯಾವ ಥರ ಮುಖ್ಯಮಂತ್ರಿ ಆಗ್ಬೋದೆಂಬ ಅವ್ರದ್ದು ಅತಿ ದೊಡ್ಡ ಕನಸು. ಹಾಗಾಗಿ ಒಂದಷ್ಟು ಸ್ಟ್ರಾಟಜಿ ಮಾಡಿದ್ರು. ಅದೇ ಮಲ್ಲಿಕಾರ್ಜುನ್ ಖರ್ಗೆ ಕೊನೆಗೆ ಕಲಬುರಗಿಯಲ್ಲಿ ನಿಂತ್ಕೊಂಡು ಹೇಳಿಕೆಯನ್ನು ಕೊಡ್ತಾರೆ, ಪಕ್ಷಕ್ಕೆ ಯಾರೂ ಮುಖ್ಯ ಅಲ್ಲ, ಪಕ್ಷವನ್ನು ಕಟ್ಟಿರೋದು ಒಬ್ಬರಲ್ಲ,
ಕಾರ್ಯಕರ್ತರಿಂದ ಪಕ್ಷ ಅನ್ನೋ ಮುಖಾಂತರ ಯಾವ ಡಿ ಕೆ ಶಿವಕುಮಾರ್ ಕನಸಿನ ಡಿ ಕೆ ಶಿವಕುಮಾರ್ ಮುಖಾಂತರ ತನ್ನ ಮಗನ ಡಿ ಸಿ ಎ ಮಾಡೋ ಕನಸು ಕಂಡಿದ್ರು, ಅದೇ ಮಲ್ಲಿಕಾರ್ಜುನ್ ಖರ್ಗೆ ಲೋಕಲ್ ಇಶ್ಯೂಸ್ನ ಇಲ್ಲೇ ಸರಿಪಡಿಸ್ಕೊಳ್ಬೇಕು ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡೋ ಮುಖಾಂತರ ಎಲ್ಲ ಒಂದು ಕಡೆ ಖರ್ಗೆ ಅವ್ರದ್ದು ಕೂಡ ಹೈಕಮಾಂಡಲ್ಲಿ ರೂಲ್ಡ್ ಔಟ್ ಆಗಿದೆಯಾ ಅನ್ನೋ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ನಿಮಗೆ ಭಾಳಷ್ಟು ಜನರು ಹೇಳ್ತಾರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಸೋನಿಯಾ ಗಾಂಧಿ ನಡುವೆ, ಈ ಮೂವರ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಎಂಬ ಚರ್ಚೆ ಇರ್ತಕ್ಕಂಥದ್ದು. ಏನಾದರೂ ಒಂದು ವೇಳೆ ಒಪ್ಪಂದ ಆಗಿದ್ರೆ, ಮಾತುಕತೆ ಆಗಿದ್ರೆ ಇವರ ಮೂರು ಹೊರತುಪಡಿಸಿ ಅನ್ನೋ ಒಂದು ಮಾತು ಕೂಡ ಬಂದಿರತಕ್ಕಂಥದ್ದು. ಒಂದು ವೇಳೆ ರಾಹುಲ್ ಗಾಂಧಿಯವರು ಮಾತು ಕೊಟ್ಟಿದ್ರೆ ಇದು 2 ವರ್ಷ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ರಾಹುಲ್ ಗಾಂಧಿನೇ ಅದನ್ನು ಈಡೇರಿಸೋರು ಅಂತ ಒಂದು ಮಾತು ಕೂಡ ಇರ್ತಕ್ಕಂಥದ್ದು. ನಿಮಗೆ ಸಿದ್ದರಾಮಯ್ಯನವರು ಯಾವತ್ತಿದ್ರು ಹೇಳ್ತಾರೆ, ನಾನು ಈ ಕ್ಷಣನೂ ಬಿಟ್ಕೊಡೋಕೆ ಹೇಳಿದ್ರೆ, ಆದರೆ ಒಂದೇ ರಾಹುಲ್ ಗಾಂಧಿ ಹೇಳಬೇಕು ಅಂತೇಳಿ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅಥವಾ ಯಾರು ಹೇಳಿದ್ರು ನಾನು ಬಿಟ್ಕೊಡಲ್ಲ, ಆದರೆ ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಈ ಕ್ಷಣ ಬೇಕಾದ್ರೆ ಬಿಟ್ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಿರ್ತಕ್ಕಂಥದ್ದು. ಈಗ ಇದಾಗಲೇ 5 ಅಸ್ತ್ರವನ್ನು ಪ್ರಯೋಗ ಮಾಡ್ತಿರ್ತಕ್ಕಂಥದ್ದು. ನೆಕ್ಸ್ಟು ಏಪ್ರಿಲ್ನಲ್ಲಿ ರಾಷ್ಟ್ರೀಯ ಜನಗಣತಿ ಆರಂಭ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವರದಿ ಈಗಾಗಲೇ ರೆಡಿಯಾಗಿರ್ತಕ್ಕಂಥ ಯಾವುದೇ ಗಳಿಗೆಯಲ್ಲಿ ಅದನ್ನು ರಿಲೀಸ್ ಮಾಡೋ ಸಾಧ್ಯತೆ ಕೂಡ ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು. ಇನ್ನು ಸಂಕ್ರಾಂತಿ ಬಳಿಕ ಬಜೆಟ್ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ 10ನೇ ತಾರೀಕು ನಂತರ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟನ್ನು ಕೇಳ್ತಿರ್ತಕ್ಕಂಥದ್ದು, ಸಂಪುಟ ಪುನರ್ರಚನೆಗಾಗಿ ಸಮಯವನ್ನು ಕೇಳ್ತಿರ್ತಕ್ಕಂಥದ್ದು. ಅದಾದ ನಂತರ 18 ಅಥವಾ 19 ನಂತರ ಬಹುಶಃ ಉಪಮುಖ್ಯಮಂತ್ರಿಗಳ ದಾವೋಸ್ಗೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಎಲ್ಲ ಒಂದು ಕಡೆ ಇವರು ಡಿ ಕೆ ಶಿವಕುಮಾರ್ ಕೂಡ ಒಂದಷ್ಟು ಅಸಹನೆ ಇರ್ತಕ್ಕಂಥದ್ದು. ಅವರ ಹೇಳಿಕೆ ಅವ್ರು ಏನು ಮಾಡಿದ್ರು, ಉಲ್ಲೇಖ ಮಾಡಿದರು. ಈಗ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹಣಕಾಸು ಸಚಿವೆಯಾಗಿ ಸುಮಾರು 5,300 ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ರೆ 1 ರೂಪಾಯಿ ಕೊಡಲಿಲ್ಲ ಅನ್ನೋ ಮುಖಾಂತರ ಈ ವರ್ಡನ್ನು ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನೋ ಮುಖಾಂತರ ಒಂದಷ್ಟು ಅಲ್ಲೇ ಇದ್ದಂಥ ಮುಖ್ಯಮಂತ್ರಿಗಳಿಗೆ ಅದು ಎಲ್ರಿಗೂ ಓಪನ್ ಸೀಕ್ರೆಟ್ ಇರ್ತಕ್ಕಂಥದ್ದು. ನೀವು ಮಾತು ಕೊಟ್ಟಿದ್ದೀರಾ, ಆ ಮಾತಿಗೆ ಎಲ್ಲರೂ ಭದ್ರ ಆಗಬೇಕು, ಜನನಾಯಕರು ಅನ್ನೋ ಮುಖಾಂತರ ಒಂದು ಮೆಸೇಜನ್ನು ಪಾಸ್ ಮಾಡಿದರು. ಎಸ್, ಅಫ್ಕೋರ್ಸ್ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ಗೆ ಏನು ವರ್ಲ್ಡ್ ಪವರ್ ಮತ್ತು ವರ್ಲ್ಡ್ ಪವರ್ ಅನ್ನೋದನ್ನ ಗ್ಯಾರಂಟಿಯನ್ನು ಇಟ್ಕೊಂಡು ಅದು CM ದೊಡ್ಡ ಮಟ್ಟದ ತಿರುಗೇಟನ್ನು ಕೊಟ್ಟರು, ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಸದ್ಯ ನಿಮಗೆ CM ನೀವು ಅಬ್ಸರ್ವ್ ಮಾಡಿ, ಈಸ್ ಎ ವೆರಿ ರಾಜಕೀಯವಾಗಿ ಎಷ್ಟು ಚಾಣಕ್ಯ ಇದ್ದಾರೆ. ಒಂದು ಸರಿ ದೀರ್ಘಾವಧಿ CM ನಾನೇ ಅಂತ ಹೇಳ್ತಾರೆ. ಮತ್ತೊಂದು ಕಡೆ 2028 ಕೂಡ ನಮ್ಮದೇ ಚಾನಲ್ಗೆ 2028 ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಮುಖಾಂತರ ಯಾರೆಲ್ಲ ತನ್ನ ವಿರುದ್ಧ ಶಾಸಕರುಗಳಿದ್ದಾರೆ, ತನ್ನ ವಿರುದ್ಧ ಯಾರೆಲ್ಲ ವಾಯ್ಸನ್ನು ಮಾಡ್ತಿದ್ದಾರೆ, ತನ್ನ ವಿರುದ್ಧ ದೆಹಲಿ ಪರೇಡನ್ನು ಮಾಡಿದ್ದಾರೆ, ಒಂದು ಮೆಸೇಜನ್ನು ಪಾಸ್ ಮಾಡ್ತಾರೆ. ನಾನು ಮತ್ತೆ 2028 ಚುನಾವಣೆ ನಿಲ್ತೀನಿ, ನನ್ನ ಅಗತ್ಯತೆ ನಿಮಗಿದೆ, ನನ್ನ ವಿರುದ್ಧ ಹೋದರೆ ನಾನು ನಿಮಗೆ ಚುನಾವಣೆಗೂ ಕೂಡ ನಾನು ನಿಮ್ಮ ಕ್ಷೇತ್ರಕ್ಕೆ ಕಾಲಿಡಲ್ಲ ಅನ್ನೋ ಮುಖಾಂತರ ಒಂದು ಮೆಸೇಜನ್ನು ಪಾಸ್ ಮಾಡೋ ಮುಖಾಂತರ ಅಷ್ಟು ಸುಲಭ ಅಲ್ಲ ನನ್ನ ಎದುರಾಕಿದ ನನಗೊಂದು ಮೆಸೇಜನ್ನು ಕೂಡ ಪಾಸ್ ಮಾಡ್ತಿರ್ತಕ್ಕಂಥ. ಅಫ್ಕೋರ್ಸ್ ನಿಮಗೆ ಈಗಾಗಲೇ ಯಾರೆಲ್ಲ ದೆಹಲಿಗೆ ಹೋಗಿದ್ರು ಅನೇಕ MLAಗಳು, ಅಷ್ಟು MLAಗಳಿಗೆ 5 ಅಸ್ತ್ರ ಪ್ರಯೋಗ ಆರಂಭ ಆಗಿರ್ತಕ್ಕಂಥದ್ದು. ಈಗ ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಅವರಿಗೆ ಇಲ್ಲೊಂದು ಕಡೆ 5 ವಿರೋಧಿ ಅಂತೇಳಿ ಹಣೆಪಟ್ಟಿ ಕಟ್ಟುವ ಮುಖಾಂತರ ಎಲ್ಲೊಂದು ಕಡೆ ಒಂದು ಮೆಸೇಜನ್ನು ಪಾಸ್ ಮಾಡ್ತಕ್ಕಂಥದ್ದು. ಯಾಕಂದರೆ ಗೆದ್ದಿರ್ತಕ್ಕಂಥರೆಲ್ಲ 2,000 ಓಟು, 3,000 ಓಟು, 500 ಓಟು, 1,500 ಓಟು. ನಿಮಗೆ ಜಸ್ಟ್ ಅದರದ್ದೊಂದು 50% ಓಟು ಏನಾದರೂ ಅವರಿಗೆ ಡೇವಟ್ ಆದರೆ ಸೋಲ ಗ್ಯಾರಂಟಿ ಇರ್ತಕ್ಕಂಥ. ಹಾಗಾಗಿ ಈಗ ನಾಯಕರಿಗೂ ಧರ್ಮ ಸಂಕಟ. ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಒಂದು 15-20 ಜನ ಶಾಸಕರು ಹೋದ್ರು, ಅವ್ರ ಪರಿಸ್ಥಿತಿ ಏನಾಗಬೇಕು? ಅವರ ರಾಜಕೀಯ ಬದುಕಿನ ಉದ್ದಕ್ಕೂ ಕೂಡ ಈತ ಅಹಿಂದ ವಿರೋಧಿ, ಸಿದ್ದರಾಮಯ್ಯ ವಿರೋಧಿ ಅನ್ನೊಂದು ಮೆಸೇಜ್ ಪಾಸ್ ಆಗೋಯ್ತಲ್ಲ, ಅವ್ರ ಪರಿಸ್ಥಿತಿ ಏನಾಗಬೇಕು? ಮತ್ತು ಕಂಪ್ಲೀಟ್ ಇವ್ರು ಪರವಾಗಿದ್ದಂಥವ್ರು, ಡಿ ಕೆ ಶಿವಕುಮಾರ್ ನೆರವಿದ್ದಂಥವ್ರು, ಅವ್ರ ಪರಿಸ್ಥಿತಿ ಏನಾಗಬೇಕು? ಒಟ್ಟಾರೆ ಇವರಿಬ್ಬರು ಕಿತ್ತಾಟದಲ್ಲಿ ಹೈರಾಣ ಆಗ್ತಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಶಾಸಕರು ಅಂತಲೇ ಹೇಳ್ಬೋದು. ಓಕೆ, ಗುಡಿಯಲ್ಲಿ ನಾವು ಹಿಂದೆ ಎಲ್ಲ BJP JDS ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ನೋಡಿದ್ವಿ. ಈ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಇಲ್ಲ ಅಂತಲ್ಲ. ಆದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರ ನೇತೃತ್ವದ ಮೈತ್ರಿ ಸರ್ಕಾರ ಇದೆಯಾ ಅನ್ನುವ ರೀತಿಯಲ್ಲಿ ಅನುಮಾನಗಳು. ಯಾಕೆಂದರೆ ಒಬ್ಬೊಬ್ಬರು ಪರವಾಗಿ ಹೇಳಿಕೆ ಕೊಡ್ತಾ ಇರುವಂಥದ್ದು ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ತೋರಿಸ್ತಾ ಇದೆ. ಮತ್ತೆ ಶಕ್ತಿ ಪ್ರದರ್ಶನ ತುಂಬ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾದರೆ ಸಮಯ ಹೋಗ್ತಾ ಇದ್ದ ಹಾಗೇನೆ ಮತ್ತೆ ತಾನು ಯಾವಾಗ CM ಆಗಬಹುದು ಅನ್ನುವಂಥ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇರುವಂಥದ್ದು ಸಹಜವಾಗಿ ಇರುವಂಥದ್ದು. ಯಾಕಂದರೆ ನಾವು ಚುನಾವಣೆ ನಡೆದಂಥ ಕಳೆದ ಚುನಾವಣೆ ಸಂದರ್ಭದಿಂದ ಇವತ್ತಿನವರೆಗೂ ಸುಮಾರು 2.5 ವರ್ಷ ಅಧಿಕಾರದಲ್ಲಿ ನಡೆದಿದ್ದಾರೆ. ಈಗ ದೇವರಾಜು ಅವರ ಒಂದು ದಾಖಲೆಯನ್ನು ಕೂಡ ನಿನ್ನೆ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಅತಿ ಹೆಚ್ಚು ಕಾಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಒಂದು ದಾಖಲೆಗೆ ಈಗ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ನಂತರ ಬರುವಂಥದ್ದು ಈಗ ಆಲ್ರೆಡಿ ಅವರು ದಾಖಲೆಯನ್ನು ಬರೆದಿರುವಂಥದ್ದು ಬಜೆಟ್ ಮಂಡಿಸಿರೋದ್ರಲ್ಲೂ ಕೂಡ ಈಗ ಅತಿ ಹೆಚ್ಚು ಬಜೆಟನ್ನು ಕರ್ನಾಟಕದಲ್ಲಿ ಮಂಡಿಸಿರುವಂಥ, ಕರ್ನಾಟಕ ಮಾತ್ರ
ಅಲ್ಲ, ಇಡೀ ದೇಶದಲ್ಲಿ ಮಾಡಿಸಿರ್ತಕ್ಕಂಥ ಒಬ್ಬ ರಾಜ್ಯದ ವಿತ್ತ ಸಚಿವ ಅನ್ನುವಂಥ ಒಂದು ಖ್ಯಾತಿಯನ್ನು ಕೂಡ ಈಗ ಸಿದ್ದರಾಮಯ್ಯನವರು ಪಡೆದುಕೊಂಡಿರುವಂಥದ್ದು. ಹಾಗಿದ್ರೆ ಅವರಿಗೆ ಇರತಕ್ಕಂಥ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳು ಬಹುತೇಕವಾಗಿ ಸಂಪೂರ್ಣವಾದ ಹಾಗೆ ಕಾಣಿಸ್ತಾ ಇದೆ. ಆದರೆ ರಾಜ್ಯದ ವಿಚಾರ ಬಂದಾಗ, ಈಗ ರಾಜ್ಯ ಸರ್ಕಾರ ಕಳೆದ ಬಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ನೋಡ್ತಾ ಇದ್ದಾಗ ಯಾರ ಮುಖವನ್ನು ನೋಡಿ ಜನ ವೋಟ್ ಹಾಕಿದ್ರು ಅನ್ನುವಂಥ ಪ್ರಶ್ನೆ. ಒಂದು ಕಡೆಯಿಂದ ಪ್ಲಾನಿಂಗ್ ಅನ್ನು ಮಾಡಿರುವಂಥದ್ದು, ಮನಿ ಪವರ್ ಅನ್ನು ಬಳಕೆ ಮಾಡಿಕೊಂಡಿರುವಂಥದ್ದು, ಜೊತೆಗೆ ಅಲ್ಲಿ ಅಧಿಕಾರದಲ್ಲಿ ಇದ್ದಂಥ ವಿಪಕ್ಷವನ್ನು ಕಟ್ಟಿ ಹಾಕೋಕೆ ಬೇಕಾಗಿರುವಂಥ ರೂಪುರೇಷೆಯನ್ನು ಮಾಡಿರುವಂಥದ್ದು, ಪ್ರತಿಯೊಂದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಛಾಪು ಎದ್ದು ಕಾಣ್ತಾ ಇತ್ತು. ಅದನ್ನು ಯಾರು ಕೂಡ ಒಪ್ಕೊಳ್ತಾರೆ. ಆದರೆ ಮುಖ್ಯಮಂತ್ರಿ ಅಂತ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಇರ್ಬೋದು, ಅಲ್ಲಿ ಅವರು ಪ್ರಿಫರೆನ್ಸ್ ಅನ್ನು ಕೊಟ್ಟಿರುವಂಥದ್ದು ಒಬ್ಬ ಅನುಭವಸ್ಥ ಆಗಿರುವಂಥ, ಕ್ಲೀನ್ ಹ್ಯಾಂಡ್ ಆಗಿರುವಂಥ, ವೈಯಕ್ತಿಕವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿರುವಂಥ ಒಂದು ಭ್ರಷ್ಟಾಚಾರ ಪ್ರಕರಣಗಳಿರಬಹುದು ಅಥವಾ ಅವರಿಗೆ ವೈಯಕ್ತಿಕವಾಗಿ ಬೇರೆ ಆರೋಪಗಳಿರಬಹುದು, ಯಾವುದೋ ಒಂದು FIRಗಳಿರ್ಬೋದು, ಕೊಲೆ ಬೆದರಿಕೆ ಹಾಕಿದಂಥದ್ದು ಅಥವಾ ಇನ್ಯಾರನ್ನು ಮತ್ಯಾವುದೋ ಮಾಡಿದಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧದ ಹಿನ್ನೆಲೆ ಅಥವಾ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು FIR ಇಲ್ಲದೆ ಇರುವಂಥ ಸಿದ್ದರಾಮಯ್ಯನವರನ್ನು ಅವತ್ತು ಕಾಂಗ್ರೆಸ್ ಪಕ್ಷ ಚೂಸ್ ಮಾಡ್ತು. ಆದರೆ ನಂತರದಲ್ಲಿ ಆಗಿರುವಂಥ ಘಟನೆಗಳನ್ನ ನೋಡಿದ್ವಿ. ಮೂಡ ಹಗರಣ ಬಂತು. ಆ ಮೂಡದ ಹಿಂದೆ ಯಾರಿದ್ದಾರೆ, ಅದರಲ್ಲಿ ಕಾಂಗ್ರೆಸ್ನ ಕೆಲ ಪ್ರಮುಖ ಪ್ರಭಾವಿಗಳೇ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡೋ ರೀತಿಯಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಇಂಥವ್ರೆ ಅಂಥವ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಿದ್ದಾರೆ ಒಬ್ಬ ವ್ಯಕ್ತಿ ಹಿಂದೆ, ಅಷ್ಟು ಅವರಿಗೆ ಡಾಕ್ಯುಮೆಂಟ್ ಸಿಗೋ ರೀತಿಯಾಗಿ ಆ ವ್ಯಕ್ತಿ ಅಷ್ಟು ಧೈರ್ಯವಾಗಿ ಮುಂದೆ ಬರೋದಕ್ಕೆ ಕೇವಲ ವಿಪಕ್ಷದವರೇ ಮಾತ್ರ ಇದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇತ್ತು. ಇವೆಲ್ಲವನ್ನ ವಿಚಾರವನ್ನು ಗಮನಿಸ್ತಾ ಇದ್ದಾಗ ಒಂದು ರೀತಿಯಿಂದ ತಿಕ್ಕಾಟ ಇರುವಂಥದ್ದು ಅಧಿಕಾರಕ್ಕೆ, ಮತ್ತೊಂದು ಕಡೆಯಿಂದ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳು, ಇವೆರಡರಿಂದ ಏನಾಗ್ತಾ ಇದೆ, ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಕೇವಲ ಗ್ಯಾರಂಟಿಯನ್ನು ಕೊಡೋದಕ್ಕೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರ ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು. ಈಗ ದೇವರಾಜ್ ಅರಸು ಅವರಿಗೆ ಹೋಲಿಕೆಯನ್ನು ಮಾಡಲಾಗುತ್ತೆ. ಆದರೆ ದೇವರಾಜ್ ಅರಸು ಸಂದರ್ಭದಲ್ಲಿ ಅವರ ಮೇಲೆ ಎಷ್ಟೇ ಟೀಕೆ ಟಿಪ್ಪಣಿಗಳಿದ್ರೂ ಸಹಿತ ಇಡೀ ದೇಶದಲ್ಲಿಯೇ ಅತ್ಯಂತ ರೆವಲ್ಯೂಷನರಿ ಆಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡ್ರು. ಉಳುವವನೇ ಹೊಲದ ಒಡೆಯ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತರಬೇಕಾದ್ರೆ ಅದು ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯನೇ ಇಲ್ಲ. ಅವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಆ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಪ್ರಭಾವಿಗಳನ್ನೆಲ್ಲ ವಿರುದ್ಧ ಹಾಕ್ಕೊಂಡು ತಾವು ಒಂದು ನಿರ್ಧಾರವನ್ನು ತಂದು ಎಲ್ಲಕ್ಕಿಂತ ಮುಂಚಿತವಾಗಿ ತಮ್ಮದೇ ಹೊಲಗಳನ್ನು, ತಮ್ಮದೇ ಜಮೀನನ್ನು ಅವರು ಉಳುವವನೇ ಹೊಲದ ಒಡೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಬರೆದು ಕೊಟ್ಟಂಥ ಒಬ್ಬ ವ್ಯಕ್ತಿ ದೇವರಾಜ್ ಅರಸು. ಅದಕ್ಕೆ ಕಂಪೇರ್ ಮಾಡಬೇಕಾದಾಗ ಅಷ್ಟೇ ಒಂದು ಅಧಿಕಾರವನ್ನು ಆ ರೀತಿಯಂತ ರೆವಲ್ಯೂಷನರಿ ಆಗಿರ್ತಕ್ಕಂಥ ಹೆಜ್ಜೆಯನ್ನು ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದಕ್ಕೆ ಈಗ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಅದನ್ನೇ. ನನಗೆ ವೈಯಕ್ತಿಕವಾಗಿ ಎಲ್ಲಿಯವರೆಗೂ, ಈಗ ನೋಡಿ, ಒಂದು ಭಾಗದಲ್ಲಿ ಅವ್ರು ಹೇಳ್ತಾರೆ ಎಷ್ಟು ದಿನದ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಅಂತ, ಇನ್ನೊಂದು ಭಾಗ ಹೇಳ್ತಾರೆ ಜನರ ಆಶೀರ್ವಾದ ಇರೋವರೆಗೂ ನಾನು ಅಧಿಕಾರದಲ್ಲಿ ಇರ್ತೀನಿ ಅಂತ ಹೇಳಿ. ಅಂದರೆ ಅವರು ಅಧಿಕಾರದಲ್ಲಿ ಇರುವಂಥ ವಿಚಾರವನ್ನು ಕೇವಲ ತಮ್ಮ ವಿರೋಧಿಗಳನ್ನು ಕಟ್ಟಿ ಹಾಕೋದಕ್ಕೆ ಒಂದು ರೀತಿಯಿಂದ ಅವರಲ್ಲಿ ಆಶಾಭಾವನೆಯನ್ನು ಮೂಡಿಸೋದು, ಜೊತೆಗೆ ಮತ್ತೆ ಕಟ್ಟಿ ಹಾಕೋದು, ಬಿಡುವುದು ಎಳೆಯೋದು ಅಂತಾರಲ್ಲ, ಆ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನ ಸ್ಪಷ್ಟವಾಗಿ ಅಲ್ಲ, ನಾವು ಒಬ್ಬರೇ ಅಂತಲ್ಲ, ಅವರ ವಿರುದ್ಧ ಪಕ್ಷದಲ್ಲಿ ಅವರ ವಿರುದ್ಧ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂಥವರೆಲ್ಲರನ್ನು ಕೂಡ ಒಂದು ರೀತಿಯಿಂದ ಅವರ ಭಾವನೆ ಆಸೆಯನ್ನು ಮೂಡಿಸೋದು, ಜೊತೆಗೆ ಮತ್ತೆ ಕಟ್ಟಿ ಹಾಕೋದು. ಈಗ ಅವ್ರನ್ನ ಹೇಳಿದ್ರು ನಾನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ ಅಂದರು, ಚುನಾವಣೆ ನಿಲ್ಲೋದಿಲ್ಲ ಅಂತೇಳಿ ಚುನಾವಣೆಗೆ ನಿಂತರು, ಗೆದ್ದು ಬಂದರು, ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಅಧಿಕಾರ ಅಂತಕ್ಕಂಥದ್ದು ಒಬ್ಬ ರಾಜಕಾರಣಿಗೆ ಅಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ, ಬಿಟ್ಕೊಡುವಂಥದ್ದು ಅಲ್ಲ. ಆದರೆ ಆ ಇರುವಂಥ ಅಧಿಕಾರದಲ್ಲಿ ಯಾವ ರೀತಿಯಾದಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗ ಅವ್ರು ಯಾರೋ ಪ್ರಶ್ನೆಯನ್ನು ಕೇಳಿದರು, ನಿಮಗೆ ತೃಪ್ತಿ ಇದೆಯಾ ಅಂತೇಳಿ. ತೃಪ್ತಿ ಇದೆಯಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವಂಥ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ವಿಚಾರ ಇರ್ಬೋದು, ರಸ್ತೆಗಳ ವಿಚಾರ ಪ್ರಮುಖವಾಗಿ ನೋಡ್ತಾ ಇದ್ದರೆ ನೀವು ಇಲ್ಲಿ ಇರುವಂಥ ಅತಿ ದೊಡ್ಡ ಟೀಕೆ ಟಿಪ್ಪಣಿ ಅಂದರೆ ರಸ್ತೆಗಳ ವಿಚಾರ ಬಂದಾಗ ಇಡೀ ರಾಜ್ಯಾದ್ಯಂತ ರಸ್ತೆಗಳು ಯಾವ ರೀತಿಯಾಗಿದ್ದಾವೆ, ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ವಿಚಾರ ಏನಾಗ್ತಾ ಇದೆ, ಜಾಬ್ ಜನರೇಷನ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ಸ್ ಏನಾಗ್ತಾ ಇದೆ. ಇವತ್ತು ಇರ್ತಕ್ಕಂಥ ಸ್ಪರ್ಧೆಯಲ್ಲಿ ಅಮೆರಿಕ ಅಂತ ಒಂದು ದೇಶ ಭಾರತವನ್ನು ಟಾರಿಫ್ನಲ್ಲಿ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನೆಲ್ಲ ಬಳಕೆ ಮಾಡಬಹುದು ಆ ರೀತಿಯಾಗಿ ಯೋಚನೆ ಮಾಡಲಾಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರದ ತಿಕ್ಕಾಟ, ಆ ಯೋಚನೆಗಳಲ್ಲಿ ಹೆಚ್ಚಾಗಿ ಸಮಯ ಹೋಗ್ತಾ ಇದೆಯಾ ಆಡಳಿತ ವರ್ಗದ ಅನ್ನುವಂಥ ಪ್ರಶ್ನೆ. ರಾಜಕಾರಣಿಗಳು ಮಾತು ಹೇಳ್ತಾರಲ್ಲ, ಜನಕ್ಕೆ ಕೊಟ್ಟ ಮಾತನ್ನು ಎಲ್ಲಿ ಹೇಳ್ತಾರೆ? ಗುಂಡಿ ಮುಕ್ತ, ಕಸ ಮುಕ್ತ, ನಿರುದ್ಯೋಗ ಮುಕ್ತ, ಹಸಿವು ಮುಕ್ತ, ಬಡತನ ಮುಕ್ತ ಅಂತ ಹೇಳ್ತಾರಲ್ಲ, ಅದು ಮಾತ್ರ ಇವ್ರಿಗೆ ನೆನಪಾಗಲ್ಲ. ಈ ರಾಜಕಾರಣಿಗಳಿಗೆ ಅಧಿಕಾರಕ್ಕೆ ಬರುವ ಮುಂಚೆ ಹಲವಾರು ಮಾತುಗಳನ್ನು ಕೊಡ್ತಾರೆ, ಜನರಿಗೆ ಭರವಸೆಗಳನ್ನು ಕೊಡ್ತಾರೆ. ನಾನು ಹೇಳ್ತಿದ್ದೀನಿ, ಎನಿ ಪೊಲಿಟಿಷಿಯನ್ಸು ನೀವು ಜನಗಳಿಗೆ ಮಾತು ಕೊಡ್ತಿರಲ್ಲ, ಅದನ್ನೇ ಯಾಕೆ ನೀವು ಈಡೇರಿಸಲ್ಲ? ನಿಮ್ಮ ಅಧಿಕಾರದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರಲ್ಲ. ಹಸಿವು ಮುಕ್ತ, ನಿರುದ್ಯೋಗ ಮುಕ್ತ, ಬೆಂಗಳೂರು ಗುಂಡಿ ಮುಕ್ತ, ಆರೋಪ ಮಾಡಿದ್ರು ತನಿಖೆ ಮಾಡಲಿಲ್ಲ, ಎಲ್ಲವನ್ನು ಕೂಡ ಭರವಸೆ ಕೊಟ್ಟು ಜನಕ್ಕೆ, ಆದರೆ ಜನಕ್ಕೆ ಮಾತ್ರ ಮಾತು ಕೊಟ್ಟಿದ್ದು ಮರ್ತೋಗ್ಬಿಡುತ್ತೆ. ಆದರೆ ಇವರು ಅಧಿಕಾರ ವಿಚಾರ ಅಂದ ತಕ್ಷಣ ಮಾತು ನೆನಪಿ ಬರ್ತಲ್ಲ. ಅದೇ ನಾನು ಹೇಳ್ತಿದ್ದೀನಿ, ಯಾರೆಲ್ಲ ಮಾತು, ಅಧಿಕಾರದ ಮಾತು ಹೇಗೆ ನೆನಪಾಗುತ್ತೆ, ಜನರಿಗೆ ಮಾತು ಕೊಟ್ಟಿದ್ದನ್ನು ಕೂಡ ಅದು ಯಾರೇ ಇರ್ಬೋದು ಅದನ್ನು ಕೂಡ ಉಳಿಸ್ಕೊಳ್ಬೇಕು. ಆ ಮುಖಾಂತರ ಮಾದರಿ ಆಗಬೇಕು.